ಇವತ್ತಿನ ಸಂಪುಟ ಸಭೆಯಲ್ಲಿ ಜಸ್ಟಿಸ್ ಕುನ್ನಾ ಅವರ ವರದಿಯನ್ನು ಹಾಗೇನೆ ಒಪ್ಪಿಕೊಳ್ಳಲಾಗಿದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದಂಥ ಅಂಶ ಅಂದರೆ RCB ಕಾಲ್ತುಳದಲ್ಲಿ DNA, KCA ಹಾಗೂ RCBಗೆ ಸಂಬಂಧಪಟ್ಟಂತೆ ಯಾರ್ಯಾರ ದೋಷ ಅಂದರೆ ಯಾರ್ಯಾರ್ದು ತಪ್ಪಿದೆಯೋ ಅವರೆಲ್ಲರ ವಿರುದ್ಧವೂ ಕೂಡ ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ TV9 ಜುಲೈ 17ರಂದೇ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡಿತ್ತು. ಈಗ ಇದರ ಸಂಪೂರ್ಣ ವಿವರವನ್ನು ನಾವು ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. RCB ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಸರ್ಕಾರ ನಿರ್ಧಾರ. ವರದಿಯಲ್ಲಿ ಉಲ್ಲೇಖಿಸಿರುವ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಜುಲೈ 17ರಂದೇ ಪಕ್ಕಾ ಮಾಹಿತಿ ನೀಡಿದ್ದ ನಿಮ್ಮ TV9. ಕುನ್ನಾ ಕೊಟ್ಟಿರುವಂತಹ ಕಮಿಟಿಯ ಪ್ರಮುಖ ಅಂಶಗಳ ದಾಖಲೆ TV9 ಈಗಾಗಲೇ ಲಭ್ಯವಾಗಿದೆ. ಅದರಲ್ಲಿ ಅದಕ್ಕೆ ಯಾರ್ಯಾರ ಹೊಣೆ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದ್ದಾರೆ. RCB ಅಭಿಮಾನಿಗಳು 18 ವರ್ಷಗಳಿಂದ ಕಾದಿದ್ದ IPL ಕಪ್ ಗೆದ್ದ ಸಂಭ್ರಮ ಕೇವಲ 18 ಗಂಟೆಗಳಲ್ಲೇ ಕೊಚ್ಕೊಂಡು ಹೋಗಿತ್ತು. ಸಂಭ್ರಮಕ್ಕೆ ಅಂತ ಬಂದವರು ಸಾವಿನ ಕದ ತಟ್ಟಿದ್ರು. ಗೆಲುವಿನ ಸವಾರಿ ಸಾವಿಗೆ ರಹದಾರಿಯಾಗಿ ಹೋಗಿತ್ತು. ಕಪ್ ಗೆದ್ದ ಖುಷಿ ಕಾಲ್ತುಳಿತದ ಸೂತಕದಲ್ಲಿ ಸುಡುಗಾಡು ಸೇರಿತ್ತು. ಪರಿಣಾಮ ಕಾಲ್ತುಳಿತದಿಂದ 11 ಜನ ಮೃತಪಟ್ಟಿದ್ರು. ಆದ್ರೆ ಸಾವಿಗೆ ಹೊಣೆ ಯಾರು ಅನ್ನೋ ಆಕ್ರೋಶ ಜೋರಾಗಿತ್ತು. ಇದೀಗ TV9 ವರದಿ ನಿಜವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ RCB ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸೋಕೆ ನಿರ್ಧಾರ ಮಾಡಲಾಗಿದೆ. RCB ಜೊತೆ DNA, KSCA ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. RCB ಮತ್ತು KSCA ಹಾಗೂ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. RCB ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕೋ ಸಾಧ್ಯತೆ ಇದೆ ಅಂತ ಜುಲೈ 17ರಂದೇ ಇನ್ಸೈಡ್ ಸುದ್ದಿಯಲ್ಲಿ ಪಕ್ಕಾ ವರದಿ ಮಾಡಿದ್ವಿ. ಸರ್ಕಾರದಿಂದ ಕ್ರಿಮಿನಲ್ ಕೇಸ್ ದಾಖಲು ಮಾಡೋ ಬಗ್ಗೆ TV9 ವಿಸ್ತೃತವಾಗಿ ವರದಿ ಮಾಡಿತ್ತು. ಯಾವುದೇ ಅನುಮತಿ ಇಲ್ಲದೆ ನೇರವಾಗಿ ಪೋಸ್ಟ್ ಮಾಡಿದ್ದು ಕೂಡ ಅದಕ್ಕೆ ಕಾರಣ ಅನ್ನುವಂತ ಮಾಹಿತಿ ಕೂಡ ಅದರಲ್ಲಿದೆ. ಈಗ ಇದೇ ಆಧಾರದ ಮೇಲೆ ಯಾರ್ಯಾರು ತಪ್ಪಿತಸ್ಥರು ಅಥವಾ ಯಾರ್ಯಾರು ಕಾರಣೀಭೂತರು ಅಂತ ಅದರಲ್ಲಿ ಉಲ್ಲೇಖ ಆಗಿದೆಯೋ ವರದಿಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡೋದಕ್ಕೆ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. ಇನ್ನು ಭದ್ರತಾ ವ್ಯವಸ್ಥೆಯಲ್ಲಾದಂತಹ ಲೋಪದ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಈಗ ಅವರ ಮೇಲೂ ಇಲಾಖಾ ವಿಚಾರಣೆ ನಡೆಯಲಿದೆ. ಇನ್ನು ಕುನ್ನಾ ವರದಿ ರದ್ದು ಕೋರಿ ಹೈಕೋರ್ಟ್ಗೆ DNA ಮ್ಯಾನೇಜ್ಮೆಂಟ್ ಅರ್ಜಿ ಸಲ್ಲಿಸಿದೆ. ವರದಿಯಲ್ಲಿ ಉಲ್ಲೇಖಿಸಿರುವ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಆರಂಭಿಸಲು ಸಚಿವ ಸಂಪುಟವು ಒಳಾಡಳಿತ ಇಲಾಖೆಗೆ ಸೂಚನೆಯನ್ನು ನೀಡಿದೆ. ಇದಿಷ್ಟೇ ಅಲ್ಲ, ಕ್ಯಾಬಿನೆಟ್ ಸಭೆಯಲ್ಲಿ ಹೊಸದಾಗಿ ನಿರ್ಮಾಣವಾಗುವ ಬಹುಮಹಡಿ ಕಟ್ಟಡಗಳಿಗೆ 1% ಸೆಸ್ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಸ್ಪತ್ರೆ, ಅಪಾರ್ಟ್ಮೆಂಟ್ಗಳು ಸೇರಿ ಎತ್ತರದ ಕಟ್ಟಡಗಳಿಗೆ ಸೆಸ್ ಹಾಕಲಾಗುತ್ತೆ. ಇನ್ನು ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ 2025ಕ್ಕೆ ಅನುಮೋದನೆಯನ್ನ ಕೊಡಲಾಗಿದೆ. ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಭಾಗಿಯಾದವರ ವಿರುದ್ಧವೂ ಕ್ರಮ ಆಗುತ್ತೆ. ಬಾಲ್ಯ ವಿವಾಹಕ್ಕೆ ಕುಟುಂಬದವರು ಒಪ್ಪಿಗೆ ನೀಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.